ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 2/12/2024 ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ದೀಪ ಆಗಿ ಸ್ವಯಂ ಅನ್ನು ಅವಶ್ಯವಾಗಿ ರಕ್ಷಣೆ ಮಾಡಿಕೊಳ್ಳಬೇಕು. ಬಿರುಗಾಳಿಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಆತ್ಮ ಅನ್ನುವಂತಹ ದೀಪಕ್ಕೆ ಜ್ಞಾನ ಮತ್ತು ಯೋಗ ಅನ್ನುವಂತಹ ಎಣ್ಣೆಯನ್ನು ಅವಶ್ಯವಾಗಿ ಹಾಕಬೇಕು. ಇಂದಿನ ಪ್ರಶ್ನೆಯಾಗಿದೆ, ಯಾವೊಂದು ಗುಪ್ತ ಪುರುಷಾರ್ಥ ಪರಮಾತ್ಮ ತಂದೆಯ ಮೂಲಕ ಗುಪ್ತ ಆಸ್ತಿಯನ್ನು ಪ್ರಾಪ್ತಿ ಮಾಡಿಸುತ್ತದೆ? ಉತ್ತರ, ಅಂತರ್ಮುಖಿಗಳಾಗುವಂತಹ ಗುಪ್ತ ಪುರುಷಾರ್ಥವನ್ನು ಮಾಡಿ, ಅಂದರೆ ಸುಮ್ಮನೆ ಇದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ಗುಪ್ತ ಆಸ್ತಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೀವು ಶರೀರವನ್ನು ತ್ಯಾಗ ಮಾಡಿದರೆ ಬಹಳ ಒಳ್ಳೆಯದು. ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಶರೀರವನ್ನು ತ್ಯಾಗ ಮಾಡಿದಾಗ ಶರೀರವನ್ನು ತ್ಯಾಗ ಮಾಡಲು ಯಾವುದೇ ರೂಪದ ತೊಂದರೆ ಆಗುವುದಿಲ್ಲ. ತಂದೆಯನ್ನು ನೆನಪು ಮಾಡುವುದರ ಜೊತೆಗೆ ಜ್ಞಾನ ಯೋಗದ ಸೇವೆಯನ್ನು ಮಾಡಬೇಕು. ಒಂದು ವೇಳೆ ಜ್ಞಾನ ಮತ್ತು ಯೋಗದ ಮೂಲಕ ಸೇವೆಯನ್ನು ಮಾಡಲು ಸಾಧ್ಯ ಆಗದೇ ಇದ್ದರೆ ಕರ್ಮಣಾದ ಮೂಲಕ ಸೇವೆಯನ್ನು ಮಾಡಿ. ಕರ್ಮಣಾ ಸೇವೆಯನ್ನು ಮಾಡಿ ಅನೇಕರಿಗೆ ಸುಖವನ್ನು ಕೊಟ್ಟರೆ ಅನೇಕರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತದೆ. ನಿಮ್ಮ ನಡತೆ ಮತ್ತು ನಿಮ್ಮ ಮಾತು ವ್ಯವಹಾರ ಬಹಳಷ್ಟು ಸಾತ್ವಿಕ ಆಗಿರಬೇಕು. ಇಂದಿನ ಗೀತೆಯಾಗಿದೆ, ನಿರ್ಬಲರ ಜೊತೆಗೆ ಶಕ್ತಿಶಾಲಿಗಳ ಯುದ್ಧ, ಅಂದರೆ ಶಕ್ತಿಹೀನರ ಜೊತೆಗೆ ಶಕ್ತಿಶಾಲಿಗಳ ಯುದ್ಧ. ಓಂ ಶಾಂತಿ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಯಾವಾಗ ನೀವು ಇಂತಹ ಗೀತೆಯನ್ನು ಕೇಳುತ್ತೀರೋ ಆಗ ಪ್ರತಿಯೊಬ್ಬರು ಸ್ವಯಂನ ಬಗ್ಗೆ ಸ್ವಯಂ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಈಗ ಮಕ್ಕಳಿಗೆ ಗೊತ್ತಿದೆ, ಮನುಷ್ಯರು ಸತ್ತಾಗ 12 ದಿನ ದೀಪವನ್ನು ಹಚ್ಚುತ್ತಾರೆ. ಇಲ್ಲಿ ಪುನಃ ನೀವು ಸಾಯುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ಅಂದ ಮೇಲೆ ಸ್ವಯಂನ ಆತ್ಮ ಜ್ಯೋತಿಯನ್ನು ಪುರುಷಾರ್ಥದ ಮೂಲಕ ಬೆಳಗಿಸಿಕೊಳ್ಳುತ್ತಿದ್ದೀರಾ. ಸ್ವಯಂನ ಆತ್ಮ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುವುದಕ್ಕೋಸ್ಕರ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ನೀವೀಗ ಮಾಲೆಯ ಮಣಿ ಆಗುವಂತಹ ಪುರುಷಾರ್ಥವನ್ನು ಮಾಡುತ್ತೀರಾ. ಪ್ರಜೆಗಳು ಮಾಲೆಯಲ್ಲಿ ಬರುವುದಿಲ್ಲ. ಅಂದ ಮೇಲೆ ವಿಜಯ ಮಾಲೆಯಲ್ಲಿ ಮೊದಲನೇ ನಂಬರ್ನಲ್ಲಿ ಬರುವಂತಹ ಪುರುಷಾರ್ಥವನ್ನು ಮಾಡಬೇಕು. ಮಾಯೆ ಅನ್ನುವಂತಹ ಬೆಕ್ಕು ಬಿರುಗಾಳಿಯನ್ನು ತಂದು ನಮ್ಮ ಮೂಲಕ ವಿಕರ್ಮವನ್ನು ಮಾಡಿಸಬಾರದು. ನಮ್ಮ ಆತ್ಮ ಜ್ಯೋತಿ ಆರಿ ಹೋಗುವಂತಹ ವಿಕರ್ಮವನ್ನು ಮಾಯೆ ಅನ್ನುವ ಬೆಕ್ಕು ನಮ್ಮ ಮೂಲಕ ಮಾಡಿಸಬಾರದು. ಈಗ ಇಲ್ಲಿ ನಿಮಗೆ ಜ್ಞಾನ ಬಲವೂ ಬೇಕು, ಯೋಗ ಬಲವೂ ಬೇಕು. ಈ ಜ್ಞಾನ ಮಾರ್ಗದಲ್ಲಿ ಜ್ಞಾನದ ಶಕ್ತಿ ಮತ್ತು ಯೋಗದ ಶಕ್ತಿ ಎರಡೂ ಬೇಕು. ಯೋಗದ ಜೊತೆಗೆ ಜ್ಞಾನದ ಅವಶ್ಯಕತೆ ಕೂಡ ಇದೆ. ಪ್ರತಿಯೊಬ್ಬರು ಸ್ವಯಂನ ದೀಪವನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ಅಂತ್ಯದವರೆಗೂ ಪುರುಷಾರ್ಥವನ್ನು ಮಾಡಬೇಕು. ಅಂತ್ಯದವರೆಗೂ ಪುರುಷಾರ್ಥ ನಡೆಯುತ್ತಿರುತ್ತದೆ. ರೇಸ್ ಅಂತೂ ನಡೆಯುತ್ತಿರುತ್ತದೆ ತಾನೆ. ಅಂದ ಮೇಲೆ ರೇಸ್ನಲ್ಲಿ ಸ್ವಯಂ ಅನ್ನು ಬಹಳಷ್ಟು ಸಂಪಾಲನೆ ಮಾಡಿಕೊಳ್ಳಬೇಕಾಗುತ್ತದೆ. ನಮ್ಮ ಆತ್ಮ ಜ್ಯೋತಿಯ ಪ್ರಕಾಶ ಕಡಿಮೆ ಆಗಬಾರದು. ಆ ರೀತಿ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಆತ್ಮ ಜ್ಯೋತಿ ನಂದಿ ಹೋಗಬಾರದು. ಆ ರೀತಿ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಜ್ಞಾನ ಮತ್ತು ಯೋಗ ಅನ್ನುವಂತಹ ಎಣ್ಣೆಯನ್ನು ಪ್ರತಿದಿನ ಆತ್ಮ ಜ್ಯೋತಿಗೆ ಹಾಕಬೇಕು. ಯೋಗ ಬಲದ ಶಕ್ತಿ ಇಲ್ಲ ಅಂದರೆ ನೀವು ಪುರುಷಾರ್ಥದ ರೇಸ್ನಲ್ಲಿ ಓಡಲು ಸಾಧ್ಯ ಇಲ್ಲ. ನೀವು ಪುರುಷಾರ್ಥದ ರೇಸ್ನಲ್ಲಿ ಮುಂದೆ ಓಡದೇ ಇದ್ದರೆ ನೀವು ಹಿಂದೆ ಉಳಿದು ಬಿಡುತ್ತೀರಾ. ಶಾಲೆಯಲ್ಲೂ ಕೂಡ ಸಬ್ಜೆಕ್ಟ್ ಇರುತ್ತದೆ. ಟೀಚರ್ ನೋಡುತ್ತಾರೆ, ಈ ವಿದ್ಯಾರ್ಥಿಗಳು ಇಂತಹ ವಿಷಯದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗಿಲ್ಲ, ಅಂದರೆ ಇವರು ಇಂತಹ ಸಬ್ಜೆಕ್ಟ್ ನಲ್ಲಿ ಡಲ್ ಇದ್ದಾರೆ ಎಂದು. ಅಂದ ಮೇಲೆ ಆ ಲೆಕ್ಕದಲ್ಲಿ ಅದೇ ವಿಷಯದ ಕಡೆ ಟೀಚರ್ ಬಹಳಷ್ಟು ಒತ್ತನ್ನು ಕೊಡುತ್ತಾರೆ. ಇಲ್ಲೂ ಕೂಡ ಪರಮಾತ್ಮ ತಂದೆ ಅದೇ ರೀತಿ ಮಾಡುತ್ತಾರೆ. ಸ್ಥೂಲ ಸೇವೆಯ ಸಬ್ಜೆಕ್ಟ್ ಕೂಡ ಬಹಳ ಒಳ್ಳೆಯ ಸಬ್ಜೆಕ್ಟ್ ಆಗಿದೆ. ಸ್ಥೂಲ ಸೇವೆಯ ಮೂಲಕ ಅನೇಕರ ಆಶೀರ್ವಾದ ಸಿಗುತ್ತದೆ. ಕೆಲವು ಮಕ್ಕಳು ಜ್ಞಾನದ ಸೇವೆಯನ್ನು ಮಾಡುತ್ತಾರೆ, ಅಂದರೆ ಕೆಲವರು ಜ್ಞಾನದ ಮೂಲಕ ಸೇವೆಯನ್ನು ಮಾಡುತ್ತಾರೆ. ದಿನ ಪ್ರತಿದಿನ ಕಳೆದಂತೆ ಸೇವೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಒಬ್ಬ ವ್ಯಕ್ತಿಯ ಬಳಿ 6 ಅಂಗಡಿ ಅಥವಾ 8 ಅಂಗಡಿ ಇರುತ್ತದೆ. ಒಬ್ಬ ಅಂಗಡಿಯ ಮಾಲೀಕನ ಬಳಿ 6 ಅಥವಾ 8 ಅಂಗಡಿ ಇದ್ದರೆ ಎಲ್ಲಾ ಅಂಗಡಿಗಳು ಒಂದೇ ರೀತಿ ನಡೆಯುವುದಿಲ್ಲ. ಅಂದರೆ ಎಲ್ಲಾ ಅಂಗಡಿಯಲ್ಲೂ ಒಂದೇ ರೀತಿ ವ್ಯಾಪಾರ ಆಗುವುದಿಲ್ಲ. ಕೆಲವೊಂದು ಅಂಗಡಿಗೆ ಕಡಿಮೆ ಗಿರಾಕಿಗಳು ಬರುತ್ತಾರೆ, ಕೆಲವೊಂದು ಅಂಗಡಿಗೆ ಜಾಸ್ತಿ ಗಿರಾಕಿಗಳು ಬರುತ್ತಾರೆ. ಒಂದು ದಿನ ನಿಮ್ಮ ಜೀವನದಲ್ಲಿ ಇಂತಹ ಸಮಯ ಬರುತ್ತದೆ, ಆಗ ನಿಮಗೆ ರಾತ್ರಿ ಕೂಡ ಮಲಗಲು ಸಮಯ ಸಿಗುವುದಿಲ್ಲ. ಎಲ್ಲರಿಗೂ ಗೊತ್ತಾಗುತ್ತದೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ನಿಮ್ಮ ಬಳಿ ಬಂದಿದ್ದಾರೆ ಎಂದು. ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಜ್ಞಾನ ರತ್ನದಿಂದ ಜೋಳಿಗೆಯನ್ನು ತುಂಬುವುದಕ್ಕೋಸ್ಕರ ಬಂದಿದ್ದಾರೆ ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ. ಆಗ ಅನೇಕ ಮಕ್ಕಳು ನಿಮ್ಮ ಬಳಿ ಬರುತ್ತಾರೆ. ಆಗ ಎಷ್ಟು ಜನ ನಿಮ್ಮ ಬಳಿ ಬರುತ್ತಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ.
ಯಾವುದಾದರೂ ಅಂಗಡಿಯಲ್ಲಿ ವ್ಯಾಪಾರವನ್ನು ಮಾಡಿ ಹೋದಂತವರು ಅನ್ಯರಿಗೆ ಹೇಳುತ್ತಾರೆ, ಈ ಅಂಗಡಿಯಲ್ಲಿ ಬಹಳ ಒಳ್ಳೆಯ ವಸ್ತು ಕಡಿಮೆ ರೇಟಿಗೆ ಸಿಗುತ್ತದೆ ಎಂದು. ಇಲ್ಲಿ ಮಕ್ಕಳಾದ ನಿಮಗೆ ಗೊತ್ತಿದೆ, ಈ ರಾಜಯೋಗದ ಶಿಕ್ಷಣ ಬಹಳ ಸಹಜವಾದ ಶಿಕ್ಷಣ ಆಗಿದೆ. ಎಲ್ಲರಿಗೂ ಜ್ಞಾನ ರತ್ನದ ಬಗ್ಗೆ ಗೊತ್ತಾದ ನಂತರ ಅನೇಕರು ನಿಮ್ಮ ಬಳಿ ಬರುತ್ತಾರೆ. ನೀವು ಜ್ಞಾನ ಮತ್ತು ಯೋಗದ ಮೂಲಕ ಸೇವೆಯನ್ನು ಮಾಡುತ್ತೀರಾ. ಯಾರು ಜ್ಞಾನ ಮತ್ತು ಯೋಗದ ಮೂಲಕ ಸೇವೆಯನ್ನು ಮಾಡುವುದಿಲ್ಲವೋ ಅವರು ಪುನಃ ಕರ್ಮಣಾ ಸೇವೆಯನ್ನು ಮಾಡಬೇಕು. ಕರ್ಮಣಾ ಸೇವೆಗೂ ಕೂಡ ಮಾರ್ಕ್ ಸಿಗುತ್ತದೆ. ಕರ್ಮಣಾ ಸೇವೆಯನ್ನು ಮಾಡಿದರೆ ಎಲ್ಲರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಒಬ್ಬರು ಇನ್ನೊಬ್ಬರಿಗೆ ಸುಖವನ್ನು ಕೊಡಬೇಕು. ಇದು ಬಹಳ ಕಡಿಮೆ ರೇಟಿನ ಖಜಾನೆ ಆಗಿದೆ. ಇಲ್ಲಿ ನಿಮಗೆ ಬಹಳ ಕಡಿಮೆ ರೇಟಿನ ಖಜಾನೆ ಪ್ರಾಪ್ತಿಯಾಗುತ್ತಿದೆ. ಇದು ಅವಿನಾಶಿ ವಜ್ರ ವೈಡೂರ್ಯದ ಗಣಿಯಾಗಿದೆ. ಇಲ್ಲಿ ನಿಮಗೆ ಅವಿನಾಶಿ ವಜ್ರ ವೈಡೂರ್ಯದ ಖಜಾನೆ ಪ್ರಾಪ್ತಿಯಾಗುತ್ತಿದೆ. ಅಷ್ಟರತ್ನಗಳ ಮಾಲೆ ಇಲ್ಲಿ ತಯಾರಾಗುತ್ತದೆ. ಅಷ್ಟರತ್ನಗಳನ್ನು ಜನ ಪೂಜೆ ಮಾಡುತ್ತಾರೆ. ಆದರೆ ಇದು ಯಾರ ಮಾಲೆ, ಯಾರ ನೆನಪಾರ್ಥವಾಗಿ ಈ ಮಾಲೆಯನ್ನು ತಯಾರು ಮಾಡಲಾಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ನಾವೇ ಪೂಜ್ಯರಿಂದ ಪುನಃ ಪೂಜಾರಿಗಳಾಗುತ್ತೇವೆ. ಇದು ಬಹಳ ಅದ್ಭುತವಾದ ಜ್ಞಾನ ಆಗಿದೆ. ಈ ಜ್ಞಾನದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಮಕ್ಕಳಾದ ನೀವು ಅದೃಷ್ಟಶಾಲಿ ನಕ್ಷತ್ರಗಳಾಗಿದ್ದೀರಾ. ಈಗ ಮಕ್ಕಳಿಗೆ ನಿಶ್ಚಯ ಇದೆ, ನಾವೇ ಸ್ವರ್ಗಕ್ಕೆ ಮಾಲೀಕರಾಗಿದ್ದೆವು, ಈಗ ನಾವೇ ನರಕಕ್ಕೆ ಮಾಲೀಕರಾಗಿದ್ದೇವೆ. ನಾವು ಸ್ವರ್ಗಕ್ಕೆ ಮಾಲೀಕರಾಗಿದ್ದಾಗ ಸ್ವರ್ಗದಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಿದ್ದೆವು. ಈಗ ಪುನಃ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೇವೆ. ಬ್ರಾಹ್ಮಣರಾದ ನಿಮಗೆ ಮಾತ್ರ ಈ ಸಂಗಮ ಯುಗದ ಬಗ್ಗೆ ಗೊತ್ತಿದೆ. ಇನ್ನೊಂದು ಕಡೆ ಇಡೀ ಜಗತ್ತು ಕಲಿಯುಗದಲ್ಲಿ ಇದೆ. ಯುಗ ಅಂತೂ ಬೇರೆ ಬೇರೆ ಆಗಿದೆ ತಾನೆ. ಸತ್ಯುಗ ಇದ್ದಾಗ ಎಲ್ಲರೂ ಸತ್ಯುಗದಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ. ಸಂಗಮ ಯುಗದ ನಿವಾಸಿಗಳಾದ ನಿಮ್ಮಲ್ಲಿ ಯಾರಾದರೂ ಶರೀರವನ್ನು ತ್ಯಾಗ ಮಾಡಿದರೆ ಅವರು ಜ್ಞಾನದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗಿ ಪುನಃ ಇಲ್ಲೇ ಬಂದು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಬ್ರಾಹ್ಮಣರಾದ ನೀವು ಸಂಗಮ ಯುಗದಲ್ಲಿ ಇದ್ದೀರಾ. ಬ್ರಾಹ್ಮಣರಾದ ನಿಮಗೋಸ್ಕರ ಇದು ಸಂಗಮ ಯುಗ ಆಗಿದೆ. ಇನ್ನು ಶೂದ್ರರು ಕಲಿಯುಗದಲ್ಲಿ ಇದ್ದಾರೆ. ಈ ಜ್ಞಾನ ಈ ಸಂಗಮ ಯುಗದಲ್ಲಿ ನಿಮಗೆ ಸಿಗುತ್ತದೆ. ಬ್ರಹ್ಮ ಕುಮಾರಿಯರಾದ ನೀವು ಜ್ಞಾನ ಗಂಗೆಯರಾಗಿದ್ದೀರಾ. ಪ್ರತ್ಯಕ್ಷದಲ್ಲಿ ನೀವೀಗ ಸಂಗಮ ಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಾ. ಅಂದ ಮೇಲೆ ನೀವೀಗ ರೇಸನ್ನು ಮಾಡಬೇಕು. ನೀವೀಗ ಈ ಜ್ಞಾನ ರತ್ನದ ಅಂಗಡಿಯನ್ನು ಸಂಪಾಲನೆ ಮಾಡಬೇಕು. ಜ್ಞಾನ ಯೋಗವನ್ನು ನೀವು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ನೀವು ಈ ಅಂಗಡಿಯನ್ನು ಸಂಪಾಲನೆ ಮಾಡಲು ಸಾಧ್ಯ ಇಲ್ಲ. ಜ್ಞಾನ ಮತ್ತು ಯೋಗವನ್ನು ಧಾರಣೆ ಮಾಡಿಕೊಂಡಾಗ ಮಾತ್ರ ಈ ಜ್ಞಾನ ರತ್ನದ ಅಂಗಡಿಯನ್ನು ಸಂಪಾಲನೆ ಮಾಡಲು ಸಾಧ್ಯ. ಸೇವೆಗೆ ಫಲವನ್ನು ಪರಮಾತ್ಮ ತಂದೆ ನೀಡುತ್ತಾರೆ. ನಾವು ಮಾಡುವ ಸೇವೆಗೆ ತಂದೆ ಬಹುಮಾನವನ್ನು ನೀಡುತ್ತಾರೆ. ಯಜ್ಞವನ್ನು ರಚನೆ ಮಾಡಿದಾಗ ಭಿನ್ನ ಭಿನ್ನ ಬ್ರಾಹ್ಮಣರು ಯಜ್ಞವನ್ನು ಸಂಪಾಲನೆ ಮಾಡುವುದಕ್ಕೋಸ್ಕರ ಬರುತ್ತಾರೆ. ನಂತರ ಆ ಬ್ರಾಹ್ಮಣರಲ್ಲಿ ಕೆಲವರಿಗೆ ಜಾಸ್ತಿ ದಕ್ಷಿಣೆ ಸಿಕ್ಕರೆ ಕೆಲವರಿಗೆ ಕಡಿಮೆ ದಕ್ಷಿಣೆ ಸಿಗುತ್ತದೆ. ಈಗ ಇಲ್ಲಿ ಪರಂಪಿತಾ ಪರಮಾತ್ಮ ತಂದೆ ಈ ರುದ್ರಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ. ನಾವೆಲ್ಲರೂ ಬ್ರಾಹ್ಮಣರಾಗಿದ್ದೇವೆ. ಬ್ರಾಹ್ಮಣರಾದ ನಮ್ಮ ಕರ್ತವ್ಯ ಆಗಿದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದು. ಇಂತಹ ಯಜ್ಞ ಜಗತ್ತಿನ ಬೇರೆ ಯಾವ ಸ್ಥಾನದಲ್ಲೂ ಇರಲು ಸಾಧ್ಯ ಇಲ್ಲ. ಬೇರೆ ಯಾವ ಯಜ್ಞದಲ್ಲೂ ನಾವು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತೇವೆ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ಇದಕ್ಕೆ ರುದ್ರಜ್ಞಾನ ಯಜ್ಞ ಎಂದು ಕರೆಯಲಾಗುತ್ತದೆ ಅಥವಾ ಇದಕ್ಕೆ ಪಾಠಶಾಲೆ ಎಂದು ಕರೆಯಲಾಗುತ್ತದೆ. ಜ್ಞಾನ ಮತ್ತು ಯೋಗದ ಮೂಲಕ ಪ್ರತಿಯೊಬ್ಬರು ದೇವಿ ದೇವತಾ ಪದವಿಯನ್ನು ಪಡೆದುಕೊಳ್ಳಬಹುದು. ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ. ಪರಮಧಾಮದಿಂದ ನೀವು ಬ್ರಹ್ಮ ತಂದೆಯ ಜೊತೆಗೆ ಈ ಸೃಷ್ಟಿಗೆ ಬಂದಿದ್ದೀರಾ. ನೀವೆಲ್ಲರೂ ಹೇಳುತ್ತೀರಾ ನಾವು ಪರಮಧಾಮದ ನಿವಾಸಿಗಳಾಗಿದ್ದೇವೆ ಎಂದು. ಈ ಸಮಯದಲ್ಲಿ ಪರಮಾತ್ಮ ತಂದೆಯ ಮತದ ಮೂಲಕ ನಾವು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನೀವೀಗ ಹೇಳುತ್ತೀರಾ. ಯಾರು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೋ ಅವರೇ ಸ್ವರ್ಗಕ್ಕೆ ಮಾಲೀಕರಾಗುತ್ತಾರೆ. ನಿಮಗೆ ಗೊತ್ತಿದೆ, ಈ ಜಗತ್ತಿನಲ್ಲಿ ನಾವು ಬಹಳಷ್ಟು ಅದೃಷ್ಟವಂತರಾಗಿದ್ದೇವೆ. ಜ್ಞಾನ ಸೂರ್ಯ, ಜ್ಞಾನ ಚಂದ್ರ ಮತ್ತು ಜ್ಞಾನದ ನಕ್ಷತ್ರ ಎಂದು ಹೇಳಲಾಗುತ್ತದೆ. ನಮ್ಮನ್ನು ಈ ರೀತಿ ಅದೃಷ್ಟವಂತರನ್ನಾಗಿ ಮಾಡುವಂತವರು ಜ್ಞಾನದ ಸಾಗರ ತಂದೆಯಾಗಿದ್ದಾರೆ. ಜಗತ್ತಿನಲ್ಲಿ ಸ್ಥೂಲ ಸೂರ್ಯ, ಚಂದ್ರ, ನಕ್ಷತ್ರ ಇದ್ದಾರೆ. ಪರಮಾತ್ಮ ತಂದೆ ಜಗತ್ತಿನಲ್ಲಿರುವಂತಹ ಸ್ಥೂಲ ಸೂರ್ಯ, ಚಂದ್ರ, ನಕ್ಷತ್ರಕ್ಕೆ ನಮ್ಮೆಲ್ಲರನ್ನೂ ಹೋಲಿಕೆ ಮಾಡುತ್ತಾರೆ. ಅಂದ ಮೇಲೆ ಇಲ್ಲಿ ಪುನಃ ಜ್ಞಾನ ಸೂರ್ಯ ಆದಂತಹ ಪರಮಾತ್ಮ ತಂದೆ ಇದ್ದಾರೆ, ಜ್ಞಾನದ ಚಂದ್ರ ಆದಂತಹ ಬ್ರಹ್ಮ ತಂದೆ ಇದ್ದಾರೆ ಮತ್ತು ಜ್ಞಾನದ ನಕ್ಷತ್ರ ಆದಂತಹ ನೀವೆಲ್ಲರೂ ಇದ್ದೀರಾ. ನಮ್ಮನ್ನು ಈ ರೀತಿ ಜ್ಞಾನದ ನಕ್ಷತ್ರರನ್ನಾಗಿ ಮಾಡುವಂತವರು ಜ್ಞಾನದ ಸಾಗರ ತಂದೆಯಾಗಿದ್ದಾರೆ. ಹೆಸರಂತೂ ಅವಶ್ಯವಾಗಿ ಸಿಗುತ್ತದೆ ತಾನೆ. ಜ್ಞಾನ ಸೂರ್ಯ ಅಥವಾ ಜ್ಞಾನ ಸಾಗರ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಈ ಕಲಿಯುಗದ ನಿವಾಸಿಗಳಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮನ್ನು ನಾನೀಗ ಈ ಸೃಷ್ಟಿಗೆ ಬಂದು ನನ್ನ ಸಮಾನ ಮಾಡಿಕೊಳ್ಳುತ್ತೇನೆ.
ನಿಮ್ಮನ್ನು ನನ್ನ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ನಾನು ಈ ಸೃಷ್ಟಿಗೆ ಬಂದಿದ್ದೇನೆ. ನೀವೀಗ ಇಲ್ಲೇ ತಂದೆಯ ಸಮಾನ ಜ್ಞಾನ ಸೂರ್ಯರಾಗಬೇಕು, ಅಥವಾ ಇಲ್ಲೇ ನೀವೀಗ ಜ್ಞಾನದ ನಕ್ಷತ್ರ ಆಗಬೇಕು. ನಿಮಗೆ ಗೊತ್ತಿದೆ, ಅವಶ್ಯವಾಗಿ ನಾವು ಭವಿಷ್ಯದಲ್ಲಿ ಪುನಃ ಇದೇ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ. ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ. ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವಂತಹ ಯೋಧರು ನಾವಾಗಿದ್ದೇವೆ. ಜಗತ್ತಿನ ಜನ ಮನಸ್ಸನ್ನು ವಶ ಮಾಡಿಕೊಳ್ಳಲು ಎಷ್ಟೊಂದು ಕಷ್ಟವನ್ನು ಪಡುತ್ತಾರೆ, ಹಠಯೋಗವನ್ನು ಮಾಡುತ್ತಾರೆ. ಹಠದ ಮೂಲಕ ಮನಸ್ಸನ್ನು ವಶ ಮಾಡಿಕೊಳ್ಳಲು ಜನ ಎಷ್ಟೊಂದು ಪ್ರಯತ್ನವನ್ನು ಪಡುತ್ತಾರೆ. ನೀವೀಗ ಹಠಯೋಗ ಮುಂತಾದದ್ದನ್ನು ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನಿಮಗೆ ನಾನು ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ. ಇಲ್ಲಿ ನೀವು ಯಾವುದೇ ಪ್ರಕಾರದ ಕಷ್ಟವನ್ನು ಪಡುವ ಅವಶ್ಯಕತೆ ಇಲ್ಲ. ಕೇವಲ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ತಂದೆಯಾದ ನನ್ನ ಬಳಿ ಬರಬೇಕು. ಆದ್ದರಿಂದ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಮಕ್ಕಳಾದ ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಾನೀಗ ಬಂದಿದ್ದೇನೆ. ಜಗತ್ತಿನಲ್ಲಿ ಯಾವ ಮನುಷ್ಯರು ನಿಮ್ಮನ್ನು ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ ಎಂದು ಹೇಳಲು ಸಾಧ್ಯ ಇಲ್ಲ. ಬಲೆ ಕೆಲವರು ಸ್ವಯಂವನ್ನು ಈಶ್ವರ ಎಂದು ಹೇಳಿಕೊಳ್ಳುತ್ತಾರೆ. ನಾನು ಈಶ್ವರ ಆಗಿದ್ದೇನೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಯಾರು ನಾನು ಮಾರ್ಗದರ್ಶಕ ಆಗಿದ್ದೇನೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮುಖ್ಯವಾದ ಮಾರ್ಗದರ್ಶಕ ನಾನಾಗಿದ್ದೇನೆ, ಕಾಲರಿಗೆ ಕಾಲ ನಾನಾಗಿದ್ದೇನೆ. ಸತ್ಯವಾನ್ ಸಾವಿತ್ರಿಯ ಒಂದು ಕತೆ ಕೂಡ ಇದೆ ತಾನೆ. ಶಾರೀರಿಕ ಪ್ರೀತಿಯ ಕಾರಣ ಜಗತ್ತಿನಲ್ಲಿ ಎಲ್ಲರೂ ದುಃಖಿಗಳಾಗುತ್ತಾರೆ. ಸತ್ಯವಾನ್ ಸಾವಿತ್ರಿಯ ಕಥೆಯಲ್ಲಿ ಸಾವಿತ್ರಿಗೆ ತನ್ನ ಪತಿಯ ಬಗ್ಗೆ ಶಾರೀರಿಕ ಪ್ರೀತಿ ಇರುವ ಕಾರಣ ಅವರು ದುಃಖಿಯಾಗಿದ್ದರು. ಈಗ ನೀವು ಖುಷಿ ಪಡುತ್ತೀರಾ? ಪರಮಾತ್ಮ ತಂದೆ ಆತ್ಮರಾದ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ಆತ್ಮರಾದ ನೀವೀಗ ತಂದೆಯ ಜೊತೆಗೆ ವಾಪಸ್ ಹೋಗುತ್ತೀರಾ ಅಂದ ಮೇಲೆ ನಿಮಗೆ ಎಂದೂ ದುಃಖ ಆಗಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ನಮ್ಮ ಮಧುರ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ. ಆ ಮಧುರ ಮನೆಗೆ ಮುಕ್ತಿಧಾಮ ಅಥವಾ ನಿರ್ವಾಣಧಾಮ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಎಲ್ಲರಿಗೂ ಕಾಲರಿಗೆ ಕಾಲ ಆಗಿದ್ದೇನೆ. ಆ ಕಾಲ ಬಂದರೆ ಒಂದು ಆತ್ಮವನ್ನು ಕರೆದುಕೊಂಡು ಹೋಗುತ್ತದೆ. ನಾನು ಎಲ್ಲರಿಗಿಂತ ಬಹಳ ದೊಡ್ಡ ಕಾಲರಿಗೆ ಕಾಲ ಆಗಿದ್ದೇನೆ. 5000 ವರ್ಷದ ಮೊದಲು ಕೂಡ ನಾನು ಮಾರ್ಗದರ್ಶಕ ಆಗಿ ಎಲ್ಲರನ್ನೂ ಕರೆದುಕೊಂಡು ಹೋಗಿದ್ದೆ. ಪ್ರಿಯತಮ ಪ್ರಿಯತಮಿಯರನ್ನು ನಾನು ವಾಪಸ್ ಕರೆದುಕೊಂಡು ಹೋಗುತ್ತೇನೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು. ನಿಮಗೆ ಗೊತ್ತಿದೆ, ನಾವೀಗ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಪುನಃ ನಾವು ಇದೇ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇವೆ. ಮೊದಲು ನಾವು ನಮ್ಮ ಮಧುರ ಮನೆಗೆ ಹೋಗುತ್ತೇವೆ. ಪುನಃ ಕೆಳಗಡೆ ಇಳಿದು ಸತ್ಯುಗದಲ್ಲಿ ಪಾತ್ರವನ್ನು ಮಾಡಲು ಬರುತ್ತೇವೆ. ಮಕ್ಕಳಾದ ನೀವು ಸ್ವರ್ಗದ ನಕ್ಷತ್ರ ಆಗಿದ್ದೀರಾ. ಮೊದಲು ನೀವು ನರಕದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ. ನಕ್ಷತ್ರ ಎಂದು ಮಕ್ಕಳಿಗೆ ಕರೆಯಲಾಗುತ್ತದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಅದೃಷ್ಟಶಾಲಿ ನಕ್ಷತ್ರ ಆಗಿದ್ದೀರಾ. ಈಗ ನಿಮಗೆ ಇಲ್ಲಿ ಅಜ್ಜನ ಆಸ್ತಿ ಸಿಗುತ್ತದೆ. ಈ ಖಜಾನೆ ಬಹಳಷ್ಟು ದೊಡ್ಡ ಖಜಾನೆ ಆಗಿದೆ. ಈ ಖಜಾನೆ ಒಮ್ಮೆ ಮಾತ್ರ ನಮಗೆ ಸಿಗುತ್ತದೆ. ಈ ಖಜಾನೆಯನ್ನು ಒಮ್ಮೆ ಮಾತ್ರ ತೆರೆಯಲಾಗುತ್ತದೆ. ಜಗತ್ತಿನಲ್ಲಿ ಅನೇಕ ಪ್ರಕಾರದ ಸ್ಥೂಲ ಖಜಾನೆಗಳಿದೆ. ಅನೇಕ ಪ್ರಕಾರದ ಸ್ಥೂಲ ಖಜಾನೆಯನ್ನು ಜನ ಹುಡುಕುತ್ತಿರುತ್ತಾರೆ. ಹುಡುಕಿದಾಗ ಅನೇಕ ಪ್ರಕಾರದ ಸ್ಥೂಲ ಖಜಾನೆ ಜಗತ್ತಿನಲ್ಲಿ ಸಿಗುತ್ತಿರುತ್ತದೆ. ಯಾರಾದರೂ ಆ ಸ್ಥೂಲ ಖಜಾನೆಯನ್ನು ಹುಡುಕುತ್ತಾ ಹೋದರೆ ಸ್ಥೂಲ ಖಜಾನೆ ಬಹಳಷ್ಟು ಪ್ರಾಪ್ತಿಯಾಗುತ್ತದೆ. ಏಕೆಂದರೆ ಬಹಳಷ್ಟು ಸ್ಥೂಲ ಖಜಾನೆ ಇದೆ. ಇಲ್ಲಿ ಒಂದು ಬಾರಿ ಮಾತ್ರ ಈ ಖಜಾನೆ ನಿಮಗೆ ಪ್ರಾಪ್ತಿಯಾಗುತ್ತದೆ. ಅವಿನಾಶಿ ಜ್ಞಾನ ರತ್ನದ ಖಜಾನೆ ಒಮ್ಮೆ ಮಾತ್ರ ಪ್ರಾಪ್ತಿಯಾಗುತ್ತದೆ. ಜಗತ್ತಿನಲ್ಲಿ ಅನೇಕ ಪುಸ್ತಕಗಳಿದೆ, ಆದರೆ ಆ ಪುಸ್ತಕಕ್ಕೆ ಜ್ಞಾನ ರತ್ನ ಎಂದು ಕರೆಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಅವಿನಾಶಿ ಜ್ಞಾನ ರತ್ನದ ಗಣಿ ನಿರಾಕಾರ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಅವಿನಾಶಿ ಜ್ಞಾನ ರತ್ನದ ನಿರಾಕಾರ ಖಜಾನೆ ಆಗಿದ್ದಾರೆ. ಈ ರತ್ನದ ಮೂಲಕ ನಾವು ನಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳುತ್ತೇವೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು. ಪ್ರತಿಯೊಬ್ಬರಿಗೂ ನಶೆಯಂತೂ ಇರುತ್ತದೆ ತಾನೆ. ಅಂಗಡಿಯಲ್ಲಿ ಜಾಸ್ತಿ ವ್ಯಾಪಾರ ಆದಾಗ ಅಂಗಡಿಯ ಮಾಲೀಕನಿಗೆ ಬಹಳಷ್ಟು ನಶೆ ಇರುತ್ತದೆ. ಏಕೆಂದರೆ ಆ ಅಂಗಡಿಯ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ. ಇಲ್ಲಿ ನೀವು ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳುತ್ತಿದ್ದೀರಾ ಮತ್ತು ವಾರಸುದಾರರನ್ನು ಕೂಡ ತಯಾರು ಮಾಡುತ್ತಿದ್ದೀರಾ. ಇಲ್ಲಿ ನೀವು ಜ್ಞಾನ ರತ್ನದಿಂದ ಜೋಳಿಗೆಯನ್ನು ತುಂಬಿಕೊಂಡು ಪುನಃ ಹೋಗಿ ಜ್ಞಾನ ರತ್ನವನ್ನು ದಾನವಾಗಿ ನೀಡಬೇಕು. ಪರಂಪಿತ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಅವರು ಜ್ಞಾನ ರತ್ನದಿಂದ ಜೋಳಿಗೆಯನ್ನು ತುಂಬುತ್ತಾರೆ. ಸಮುದ್ರ ದೇವತೆಗಳಿಗೆ ರತ್ನದ ತಟ್ಟೆಯನ್ನು ತುಂಬಿ ಕೊಟ್ಟರು ಎಂದು ಕಥೆಯಲ್ಲಿ ಹೇಳುತ್ತಾರೆ. ಆದರೆ ಆ ರೀತಿ ಮಾತು ಇರಲು ಸಾಧ್ಯ ಇಲ್ಲ. ಆ ಸಮುದ್ರದ ಮೂಲಕ ರತ್ನ ಸಿಗಲು ಸಾಧ್ಯ ಇಲ್ಲ. ಇದು ಜ್ಞಾನ ರತ್ನದ ಮಾತಾಗಿದೆ. ನಾಟಕದ ಅನುಸಾರ ಪುನಃ ನಿಮಗೆ ರತ್ನದ ಖಜಾನೆ ಸಿಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಸ್ಥೂಲವಾದಂತಹ ವಜ್ರ ವೈಡೂರ್ಯ ಬಹಳಷ್ಟು ಇರುತ್ತದೆ. ಆ ವಜ್ರ ವೈಡೂರ್ಯದ ಮೂಲಕ ನೀವು ಭಕ್ತಿ ಮಾರ್ಗದಲ್ಲಿ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ. ಭೂಕಂಪ ಆದಾಗ ವಜ್ರ ವೈಡೂರ್ಯ ಭೂಮಿಯ ಒಳಗಡೆ ಹೋಗಿ ಬಿಡುತ್ತದೆ.
ಅಲ್ಲಿ ಕೇವಲ ಒಂದೇ ಮಹಲ್ ಇರುವುದಿಲ್ಲ, ಅನೇಕ ಮಹಲನ್ನು ನಿರ್ಮಾಣ ಮಾಡುತ್ತಾರೆ. ಇಲ್ಲೂ ಕೂಡ ರಾಜರ ಜೀವನದಲ್ಲಿ ಎಷ್ಟೊಂದು ಕಾಂಪಿಟೇಷನ್ ಇರುತ್ತದೆ. ರಾಜರು ಪರಸ್ಪರ ಎಷ್ಟೊಂದು ಕಾಂಪಿಟೇಷನ್ ಅನ್ನು ಮಾಡುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಕಲ್ಪದ ಮೊದಲು ಯಾರು ಎಂತಹ ಮನೆಯನ್ನು ನಿರ್ಮಾಣ ಮಾಡಿದ್ದರೋ ಪುನಃ ಅವರು ಅಂತಹ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯುಗದಲ್ಲಿ ಸಹಜವಾಗಿ ಮನೆಗಳ ನಿರ್ಮಾಣ ಆಗುತ್ತದೆ. ವಿಜ್ಞಾನಿಗಳು ಸತ್ಯುಗದಲ್ಲಿ ಬಹಳಷ್ಟು ಕಾರ್ಯವನ್ನು ಮಾಡುತ್ತಾರೆ. ವಿಜ್ಞಾನದ ಶಕ್ತಿ ಸತ್ಯುಗದಲ್ಲಿ ನಿಮ್ಮ ಕೆಲಸಕ್ಕೆ ಬಹಳಷ್ಟು ಬರುತ್ತದೆ. ಆದರೆ ಸತ್ಯುಗದಲ್ಲಿ ವಿಜ್ಞಾನ ಅನ್ನುವ ಶಬ್ದ ಇರುವುದಿಲ್ಲ. ಸೈನ್ಸ್ ಅನ್ನುವ ಶಬ್ದಕ್ಕೆ ಹಿಂದಿಯಲ್ಲಿ ವಿಜ್ಞಾನ ಎಂದು ಕರೆಯುತ್ತಾರೆ. ವರ್ತಮಾನ ಸಮಯದಲ್ಲಿ ವಿಜ್ಞಾನ ಭವನ ಎಂದು ಹೆಸರನ್ನು ಕೂಡ ಇಟ್ಟಿದ್ದಾರೆ. ವಿಜ್ಞಾನ ಅನ್ನುವ ಶಬ್ದವನ್ನು ಜ್ಞಾನಕ್ಕೆ ಹೋಲಿಕೆ ಮಾಡಲಾಗುತ್ತದೆ. ಜ್ಞಾನ ಮತ್ತು ವಿಜ್ಞಾನ ಎಂದು ಕರೆಯಲಾಗುತ್ತದೆ. ಜ್ಞಾನ ಮತ್ತು ಯೋಗಕ್ಕೆ ವಿಜ್ಞಾನ ಎಂದು ಕರೆಯಲಾಗುತ್ತದೆ. ಇಲ್ಲಿ ನಿಮಗೆ ಜ್ಞಾನ ರತ್ನ ಪ್ರಾಪ್ತಿಯಾಗುತ್ತದೆ. ಜ್ಞಾನದ ಮೂಲಕ ನಿಮಗೆ ರತ್ನ ಪ್ರಾಪ್ತಿಯಾಗುತ್ತದೆ. ಯೋಗದ ಮೂಲಕ ನೀವು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ. ಇದು ಜ್ಞಾನ ಮತ್ತು ಯೋಗದ ನಾಲೆಜ್ ಆಗಿದೆ. ಇದು ಜ್ಞಾನ ಮತ್ತು ಯೋಗದ ಶಿಕ್ಷಣ ಆಗಿದೆ. ಈ ಶಿಕ್ಷಣದ ಮೂಲಕ ವೈಕುಂಠದಲ್ಲಿ ದೊಡ್ಡ ದೊಡ್ಡ ಭವನಗಳು ನಿರ್ಮಾಣ ಆಗುತ್ತದೆ. ಈಗ ಈ ಸಂಪೂರ್ಣ ಜ್ಞಾನ ನಿಮಗೆ ಗೊತ್ತಿದೆ. ಭಾರತವನ್ನು ನಾವೀಗ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ. ನಿಮಗೆ ಈ ದೇಹದ ಬಗ್ಗೆ ಮಮತ್ವ ಇಲ್ಲ. ಆತ್ಮರಾದ ನೀವು ಈ ಶರೀರವನ್ನು ತ್ಯಾಗ ಮಾಡಿ ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ಹೊಸ ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಸತ್ಯಯುಗದಲ್ಲಿ ನಾವು ಒಂದು ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಜ್ಞಾನ ಇರುತ್ತದೆ. ಆದರೆ ಸತ್ಯಯುಗದಲ್ಲಿ ಶರೀರವನ್ನು ತ್ಯಾಗ ಮಾಡುವ ಮಾತಿನಲ್ಲಿ ದುಃಖ ಅಥವಾ ನೋವಿನ ಅನುಭವ ಇರುವುದಿಲ್ಲ. ಹೊಸ ಶರೀರ ಸಿಕ್ಕರೆ ಇನ್ನೂ ಒಳ್ಳೆಯದು ತಾನೆ. ಪರಮಾತ್ಮ ತಂದೆ ನಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ಕಲ್ಪದ ಮೊದಲು ಕೂಡ ನಾವು ಈ ರೀತಿ ದೇವತೆ ಆಗಿದ್ದೆವು. ನಾವು ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ. ಅವಶ್ಯವಾಗಿ ಕಲ್ಪದ ಮೊದಲು ಕೂಡ ಅನೇಕ ಧರ್ಮ ಇತ್ತು. ಭಗವದ್ಗೀತೆಯಲ್ಲಿ ಈ ಯಾವ ಮಾತು ಇಲ್ಲ. ಗಾಯನ ಕೂಡ ಇದೆ. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡಲಾಗುತ್ತದೆ ಎಂದು. ಅನೇಕ ಧರ್ಮದ ವಿನಾಶ ಹೇಗೆ ಆಗುತ್ತದೆ ಅನ್ನುವುದನ್ನು ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ. ಈಗ ಸತ್ಯುಗದ ಸ್ಥಾಪನೆ ಆಗುತ್ತಾ ಇದೆ. ಪರಮಾತ್ಮ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೋ ಆಗ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿರುತ್ತದೆ. ಅಂದ ಮೇಲೆ ಪರಂಪರೆಯವರೆಗೂ ದೇವತಾ ಧರ್ಮ ಹೇಗೆ ಇರಲು ಸಾಧ್ಯ? ಇದೆಲ್ಲ ಬಹಳ ಸಹಜ ಮಾತಾಗಿದೆ. ಯಾವ ಮಾತಿನ ವಿನಾಶ ಆಗಿತ್ತು? ಯಾವುದರ ವಿನಾಶ ಆಗಿತ್ತು? ಅನೇಕ ಧರ್ಮದ ವಿನಾಶ ಆಗಿತ್ತು. ಈಗ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ. ಇದು ಅಂತಿಮ ಸಮಯ ಆಗಿದೆ ಅನ್ನುವ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಶಿವ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆ ನಮಗೆ ಯಾವ ಜ್ಞಾನದ ಮಾತನ್ನು ತಿಳಿಸುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಜ್ಞಾನವನ್ನು ತಿಳಿಸುವಂತಹ ಪಾತ್ರ ಬ್ರಹ್ಮ ತಂದೆಯಲ್ಲೂ ಕೂಡ ಫಿಕ್ಸ್ ಆಗಿದೆ. ಬ್ರಹ್ಮನ ಶ್ರೀಮತದ ಬಗ್ಗೆ ಗಾಯನ ಕೂಡ ಇದೆ. ಶ್ರೀಕೃಷ್ಣನ ಶ್ರೀಮತ ಎಂದು ಕರೆಯುವುದಿಲ್ಲ. ಸತ್ಯುಗದಲ್ಲಿ ಎಲ್ಲರೂ ಶ್ರೀ ಅಂದರೆ ಶ್ರೇಷ್ಠರಾಗಿರುತ್ತಾರೆ. ಅಂದ ಮೇಲೆ ಶ್ರೇಷ್ಠ ಆತ್ಮರಿಗೆ ಮತದ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಬ್ರಹ್ಮನ ಮತ ನಮಗೆ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಯಥಾ ರಾಜಾರಾಣಿ ತಥಾ ಪ್ರಜಾ, ಎಲ್ಲರ ಮತವು ಶ್ರೇಷ್ಠ ಮತ ಆಗಿದೆ. ಅಂದ ಮೇಲೆ ಅವಶ್ಯವಾಗಿ ಯಾರೋ ನಮಗೆ ಈ ಮತವನ್ನು ನೀಡಿರಬೇಕು. ದೇವತೆಗಳು ಶ್ರೀಮತದಂತೆ ನಡೆಯುತ್ತಾರೆ. ಶ್ರೀಮತದ ಮೂಲಕ ಸ್ವರ್ಗ ನಿರ್ಮಾಣ ಆಗುತ್ತದೆ. ಅಸುರಿ ಮತದ ಮೂಲಕ ನರಕ ನಿರ್ಮಾಣ ಆಗಿದೆ. ಶಿವತಂದೆಯ ಮತ ಶ್ರೀಮತ ಆಗಿದೆ. ಈ ಎಲ್ಲಾ ಮಾತನ್ನು ಸಹಜವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದೆಲ್ಲ ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಈ ಎಲ್ಲಾ ಸೆಂಟರ್ಗಳು ಶಿವತಂದೆಯ ಅಂಗಡಿಯಾಗಿದೆ. ಮಕ್ಕಳಾದ ನೀವು ಈ ಅಂಗಡಿಗಳನ್ನು ನಡೆಸುತ್ತೀರಾ. ಯಾರು ಚೆನ್ನಾಗಿ ಅಂಗಡಿಯನ್ನು ನಡೆಸುತ್ತಾರೋ ಅವರ ಹೆಸರು ಪ್ರಸಿದ್ಧ ಆಗುತ್ತದೆ. ಕಲ್ಪದ ಮೊದಲು ಕೂಡ ನೀವು ಇದೇ ರೀತಿ ಅಂಗಡಿಯನ್ನು ನಡೆಸಿದ್ದೀರಿ. ಕಲ್ಪದ ಮೊದಲು ಎಂತಹ ಅಂಗಡಿಯನ್ನು ನಿರ್ಮಾಣ ಮಾಡಿದ್ದೀರೋ ಈಗಲೂ ಕೂಡ ಅಂತಹ ಅಂಗಡಿಯ ನಿರ್ಮಾಣ ಆಗುತ್ತದೆ. ಆದರೆ ಎಲ್ಲೋ ಕೆಲವರು ಈ ಜ್ಞಾನರತ್ನದ ವ್ಯಾಪಾರವನ್ನು ಮಾಡುತ್ತಾರೆ. ಎಲ್ಲರೂ ಕೂಡ ವ್ಯಾಪಾರವನ್ನು ಮಾಡಬೇಕು. ಸಣ್ಣ ಮಕ್ಕಳು ಕೂಡ ಜ್ಞಾನ ಮತ್ತು ಯೋಗದ ವ್ಯಾಪಾರವನ್ನು ಮಾಡಬಹುದು. ಶಾಂತಿಧಾಮ ಮತ್ತು ಸುಖಧಾಮವನ್ನು ಬುದ್ಧಿಯ ಮೂಲಕ ನೆನಪು ಮಾಡಬೇಕು. ಶಾಂತಿಧಾಮ ಮತ್ತು ಸುಖಧಾಮ ಬುದ್ಧಿಯಲ್ಲಿ ಸದಾ ನೆನಪಿನಲ್ಲಿ ಇರಬೇಕು. ಜಗತ್ತಿನ ಜನ ರಾಮ ರಾಮ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನೀವು ಸುಮ್ಮನೆ ಇದ್ದು ಶಾಂತವಾಗಿ ತಂದೆಯನ್ನು ನೆನಪು ಮಾಡಬೇಕು. ಇಲ್ಲಿ ನೀವು ಏನನ್ನೂ ಮಾತನಾಡುವ ಅವಶ್ಯಕತೆ ಇಲ್ಲ. ಶಿವಪುರಿ ಮತ್ತು ವಿಷ್ಣುಪುರಿಯನ್ನು ನೆನಪು ಮಾಡುವುದು ಬಹಳ ಸಹಜ ಮಾತಾಗಿದೆ. ಮಧುರ ಮನೆ ಮತ್ತು ಮಧುರ ರಾಜಧಾನಿಯ ನೆನಪು ನಿಮಗೆ ಇದೆ. ಜಗತ್ತಿನ ಜನ ಸ್ಥೂಲ ರೂಪದಲ್ಲಿ ಮಂತ್ರವನ್ನು ನೀಡುತ್ತಾರೆ. ಇದು ಸೂಕ್ಷ್ಮ ಮಂತ್ರ ಆಗಿದೆ. ಪರಮಾತ್ಮ ತಂದೆಯ ನೆನಪು ಅತಿ ಸೂಕ್ಷ್ಮ ಆಗಿದೆ. ಕೇವಲ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಇಲ್ಲಿ ನೀವು ಏನನ್ನೂ ಜಪ ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಇಲ್ಲಿ ನೀವು ಯಾವುದೇ ಪ್ರಕಾರದ ಶಬ್ದವನ್ನು ಮಾಡಬಾರದು.
ಗುಪ್ತ ಪರಮಾತ್ಮ ತಂದೆಯ ಮೂಲಕ ಸುಮ್ಮನೆ ಇರುವುದರಿಂದ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಅಂದರೆ ಅಂತರ್ಮುಖಿಗಳಾಗಿ ಇರುವುದರಿಂದ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡುವುದು ಬಹಳ ಒಳ್ಳೆಯದು. ಇಲ್ಲಿ ಯಾವುದೇ ಪ್ರಕಾರದ ತೊಂದರೆಯ ಮಾತಿಲ್ಲ. ಯಾರಿಗೆ ತಂದೆಯ ನೆನಪು ಇರುವುದಿಲ್ಲವೋ, ಅಂದರೆ ಯಾರ ಬುದ್ಧಿಯಲ್ಲಿ ತಂದೆಯ ನೆನಪು ಸ್ಥಿರವಾಗಿ ಉಳಿದುಕೊಳ್ಳುವುದಿಲ್ಲವೋ ಅವರು ಸ್ವಯಂಗೋಸ್ಕರ ಅಭ್ಯಾಸವನ್ನು ಮಾಡಬೇಕು. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ತಿಳಿಸಿದ್ದಾರೆ, ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ಅಂತಮತಿ ಸೋಗತಿ ಆಗುತ್ತದೆ. ಅಂದರೆ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ. ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ. ಮತ್ತು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸುತ್ತೇನೆ. ಒಬ್ಬ ಶಿವ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುವುದು ಬಹಳ ಸಹಜ ಮಾತಾಗಿದೆ. ಈಗ ಇಲ್ಲಿ ನೀವು ಸಂಪೂರ್ಣ ಪತ್ತೆಯನ್ನು ಮಾಡಬೇಕು. ಯಾರು ಸತೋ ಪ್ರಧಾನರಾಗುತ್ತಾರೋ ಅವರು ಸಾತ್ವಿಕತೆ ಉಳ್ಳವರಾಗಿರಬೇಕು. ನಿಮ್ಮ ನಡತೆ ಸಾತ್ವಿಕ ಆಗಿರಬೇಕು, ನಿಮ್ಮ ಮಾತು ಸಾತ್ವಿಕ ಆಗಿರಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನೀವು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು. ನಿಮ್ಮ ಜೊತೆಗಾರರ ಜೊತೆಗೆ ಪ್ರೀತಿಯಿಂದ ಮಾತನಾಡಬೇಕು. ಗೀತೆ ಕೂಡ ಇದೆ, ಪಿಯು ಪಿಯು ನೀನು ಸದಾ ಅಮೂಲ್ಯವಾದ ಮಾತನ್ನು ಮಾತನಾಡು ಅನ್ನುವ ಗೀತೆ ಇದೆ. ನೀವು ರೂಪಬಸ್ಸಂತಾಗಿದ್ದೀರಾ, ಆತ್ಮ ರೂಪಬಸ್ಸಂತಾಗುತ್ತದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಅಂದ ಮೇಲೆ ಅವರು ಬಂದು ಅವಶ್ಯವಾಗಿ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಸೃಷ್ಟಿಗೆ ಒಮ್ಮೆ ಬಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ. ಪರಮಾತ್ಮ ತಂದೆ ಒಮ್ಮೆ ಬಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುವುದು ಕಡಿಮೆ ಜಾದುವಿನ ಮಾತಲ್ಲ. ಪರಮಾತ್ಮ ತಂದೆ ಕೂಡ ರೂಪಬಸ್ಸಂತಾಗಿದ್ದಾರೆ. ಆದರೆ ನಿರಾಕಾರ ತಂದೆ ನಿರಾಕಾರ ರೂಪದಲ್ಲಿ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆ ಈ ಬ್ರಹ್ಮನ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಆ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ. ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ. ಮತ್ತು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸುತ್ತೇನೆ. ಒಬ್ಬ ಶಿವ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುವುದು ಬಹಳ ಸಹಜ ಮಾತಾಗಿದೆ. ಈಗ ಇಲ್ಲಿ ನೀವು ಸಂಪೂರ್ಣ ಪತ್ತೆಯನ್ನು ಮಾಡಬೇಕು. ಯಾರು ಸತೋ ಪ್ರಧಾನರಾಗುತ್ತಾರೋ ಅವರು ಸಾತ್ವಿಕತೆ ಉಳ್ಳವರಾಗಿರಬೇಕು. ನಿಮ್ಮ ನಡತೆ ಸಾತ್ವಿಕ ಆಗಿರಬೇಕು, ನಿಮ್ಮ ಮಾತು ಸಾತ್ವಿಕ ಆಗಿರಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನೀವು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು. ನಿಮ್ಮ ಜೊತೆಗಾರರ ಜೊತೆಗೆ ಪ್ರೀತಿಯಿಂದ ಮಾತನಾಡಬೇಕು. ಗೀತೆ ಕೂಡ ಇದೆ, ಪಿಯು ಪಿಯು ನೀನು ಸದಾ ಅಮೂಲ್ಯವಾದ ಮಾತನ್ನು ಮಾತನಾಡು ಅನ್ನುವ ಗೀತೆ ಇದೆ. ನೀವು ರೂಪಬಸ್ಸಂತಾಗಿದ್ದೀರಾ, ಆತ್ಮ ರೂಪಬಸ್ಸಂತಾಗುತ್ತದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಅಂದ ಮೇಲೆ ಅವರು ಬಂದು ಅವಶ್ಯವಾಗಿ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಸೃಷ್ಟಿಗೆ ಒಮ್ಮೆ ಬಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ. ಪರಮಾತ್ಮ ತಂದೆ ಒಮ್ಮೆ ಬಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುವುದು ಕಡಿಮೆ ಜಾದುವಿನ ಮಾತಲ್ಲ. ಪರಮಾತ್ಮ ತಂದೆ ಕೂಡ ರೂಪಬಸ್ಸಂತಾಗಿದ್ದಾರೆ. ಆದರೆ ನಿರಾಕಾರ ತಂದೆ ನಿರಾಕಾರ ರೂಪದಲ್ಲಿ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆ ಈ ಬ್ರಹ್ಮನ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಆದರೆ ಪರಮಾತ್ಮ ತಂದೆ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಆತ್ಮರಾದ ನೀವೆಲ್ಲರೂ ಪುನರ್ಜನ್ಮದಲ್ಲಿ ಬರುತ್ತೀರಾ. ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಬಲಿಹಾರಿ ಆಗುತ್ತೀರಾ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನಗೆ ಬಲಿಹಾರಿ ಆದ ನಂತರ ನೀವು ಪುನಃ ಯಾವ ವಸ್ತುವಿನ ಬಗ್ಗೆಯೂ ಮಮತ್ವವನ್ನು ಇಟ್ಟುಕೊಳ್ಳಬಾರದು. ಇಲ್ಲಿ ನನ್ನದು ಅನ್ನುವಂಥದ್ದು ಏನೂ ಇಲ್ಲ ಎಂದು ತಿಳಿದುಕೊಳ್ಳಬೇಕು. ಈ ಸೃಷ್ಟಿಯಲ್ಲಿ ನನ್ನದು ಅನ್ನುವಂಥದ್ದು ಏನೂ ಇಲ್ಲ. ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಯುಕ್ತಿಯನ್ನು ರಚನೆ ಮಾಡುತ್ತಾರೆ. ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ತಂದೆಯನ್ನು ಕೇಳಬೇಕು. ಪ್ರತಿ ಮಾತಿನಲ್ಲೂ ಹೆಜ್ಜೆ ಹೆಜ್ಜೆಗೂ ತಂದೆಯ ಸಲಹೆಯನ್ನು ಪಡೆದುಕೊಳ್ಳಬೇಕು. ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಮಾಯೆ ಮಕ್ಕಳಿಗೆ ಜೋರಾಗಿ ಪೆಟ್ಟನ್ನು ಕೊಡುತ್ತದೆ. ಇದು ಸಂಪೂರ್ಣ ಬಹಳ ದೊಡ್ಡ ಬಾಕ್ಸಿಂಗ್ ಆಗಿದೆ. ಬಹಳ ಜೋರಾಗಿ ಪೆಟ್ಟನ್ನು ತಿಂದು ಕೆಲವರು ಪುನಃ ಎದ್ದು ನಿಲ್ಲುತ್ತಾರೆ. ಯಾರು ಪೆಟ್ಟನ್ನು ತಿಂದು ಪುನಃ ಎದ್ದು ನಿಲ್ಲುತ್ತಾರೋ ಅವರು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ, ಮಾಯೆ ನನಗೆ ಪೆಟ್ಟನ್ನು ಕೊಟ್ಟಿತು, ನಾನು ಮುಖವನ್ನು ಕಪ್ಪು ಮಾಡಿಕೊಂಡೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು 4ನೇ ಅಂತಸ್ತಿನಿಂದ ಕೆಳಗಡೆ ಬಿದ್ದಿದ್ದೀರಾ ಎಂದು. ಯಾರು ಕಾಮ ವಿಕಾರಕ್ಕೆ ವಶ ಆಗುತ್ತಾರೋ ಅವರು 4ನೇ ಅಂತಸ್ತಿನಿಂದ ಕೆಳಗಡೆ ಬಿದ್ದಂತೆ. ಕ್ರೋಧವನ್ನು ಮಾಡಿದರೆ ನೀವು 3ನೇ ಅಂತಸ್ತಿನಿಂದ ಕೆಳಗಡೆ ಬಿದ್ದಂತೆ. ಇದೆಲ್ಲ ಸಂಪೂರ್ಣ ಅರ್ಥ ಮಾಡಿಕೊಳ್ಳುವಂತಹ ಬಹಳ ಒಳ್ಳೆಯ ಜ್ಞಾನದ ಮಾತಾಗಿದೆ. ಈಗ ನೋಡಿ, ಮಕ್ಕಳಿಗೋಸ್ಕರ ಪರಮಾತ್ಮ ತಂದೆ ಟೇಪ್ ರೆಕಾರ್ಡ್ ಅನ್ನು ತರಿಸುತ್ತಿದ್ದಾರೆ. ಬಾಬಾ ನಮಗೆ ಟೇಪ್ ರೆಕಾರ್ಡ್ ಅನ್ನು ಕಳಿಸಿ ಎಂದು ಮಕ್ಕಳು ಕೇಳುತ್ತಾರೆ. ನಾವು ಕೂಡ ಕರೆಕ್ಟ್ ಆಗಿ ಮುರಳಿಯನ್ನು ಕೇಳಬೇಕು. ಕರೆಕ್ಟ್ ಆಗಿ ಮುರಳಿಯನ್ನು ಕೇಳುವುದಕ್ಕೋಸ್ಕರ ನಮಗೆ ಟೇಪ್ ನ ವ್ಯವಸ್ಥೆಯನ್ನು ಮಾಡಿಕೊಡಿ ಎಂದು ಮಕ್ಕಳು ಕೇಳುತ್ತಾರೆ. ಅದಕ್ಕೋಸ್ಕರ ತಂದೆ ಟೇಪ್ ನ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ.
ಬಹಳಷ್ಟು ಮಕ್ಕಳು ಟೇಪ್ನ ಮೂಲಕ ಮುರಳಿಯನ್ನು ಕೇಳುತ್ತಾರೆ. ಟೇಪ್ನ ಮೂಲಕ ಮುರಳಿಯನ್ನು ಕೇಳಿದಾಗ ಅನೇಕರ ಬುದ್ಧಿಯ ಬೀಗ ತೆರೆಯುತ್ತದೆ. ಟೇಪ್ನ ಮೂಲಕ ಮುರಳಿಯನ್ನು ಕೇಳುವುದರಿಂದ ಅನೇಕರ ಕಲ್ಯಾಣ ಆಗುತ್ತದೆ. ಮನುಷ್ಯರು ಕಾಲೇಜನ್ನು ತೆರೆಯುತ್ತಾರೆ. ಯಾರು ಕಾಲೇಜನ್ನು ತೆರೆಯುತ್ತಾರೋ ಮುಂದಿನ ಜನ್ಮದಲ್ಲಿ ಅವರಿಗೆ ಬಹಳ ಜಾಸ್ತಿ ವಿದ್ಯೆ ಪ್ರಾಪ್ತಿಯಾಗುತ್ತದೆ. ಅಂದರೆ ಅವರು ಬಹಳ ಒಳ್ಳೆಯ ವಿದ್ಯಾವಂತರಾಗುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಟೇಪ್ ರೆಕಾರ್ಡ್ ಅನ್ನು ಖರೀದಿ ಮಾಡಿದರೆ ಆ ಟೇಪ್ ನ ಮೂಲಕ ಎಷ್ಟೆಲ್ಲಾ ಜನ ಜ್ಞಾನವನ್ನು ಕೇಳುತ್ತಾರೋ ಆ ಎಲ್ಲಾ ಆತ್ಮರ ಕಲ್ಯಾಣ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸತೋ ಪ್ರಧಾನರಾಗುವುದಕ್ಕೋಸ್ಕರ ಬಹಳಷ್ಟು ಪತ್ತೆಯನ್ನು ಮಾಡಬೇಕು. ನಮ್ಮ ಆಹಾರ, ಪಾನೀಯ, ಮಾತು, ವ್ಯವಹಾರ ಎಲ್ಲವೂ ಸಾತ್ವಿಕವಾಗಿರಬೇಕು. ಪರಮಾತ್ಮ ತಂದೆಯ ಸಮಾನ ರೂಪ ಬಸಂತ್ ಅಂದರೆ ಜ್ಞಾನಿಗಳು ಮತ್ತು ಯೋಗಿಗಳು ಆಗಬೇಕು. ಸೆಕೆಂಡ್ ಪಾಯಿಂಟ್, ಅವಿನಾಶಿ ಜ್ಞಾನರತ್ನದ ನಿರಾಕಾರಿ ಗಣಿಯಾದಂತಹ ಪರಮಾತ್ಮ ತಂದೆಯ ಮೂಲಕ ಜೋಳಿಗೆಯನ್ನು ತುಂಬಿಕೊಂಡು ಅಪಾರ ಖುಷಿಯಲ್ಲಿ ಇರಬೇಕು. ಅವಿನಾಶಿ ಜ್ಞಾನರತ್ನದ ನಿರಾಕಾರ ಖಜಾನೆಯಾದಂತಹ ತಂದೆಯ ಮೂಲಕ ಜ್ಞಾನದ ಜೋಳಿಗೆಯನ್ನು ತುಂಬಿಕೊಂಡು ಅಪಾರ ಖುಷಿಯಲ್ಲಿ ಇರಬೇಕು. ಅನ್ಯರಿಗೂ ಕೂಡ ಜ್ಞಾನವನ್ನು ದಾನವಾಗಿ ನೀಡಬೇಕು. ಇಂದಿನ ವರದಾನ ಆಗಿದೆ. ನಷ್ಟ ಮೋಹಿಗಳಾಗಿ ದುಃಖ, ಅಶಾಂತಿಯ ಹೆಸರು, ಚಿಹ್ನೆಯನ್ನು ಕೂಡ ಸಮಾಪ್ತಿ ಮಾಡುವಂತಹ ಸ್ಮೃತಿ ಸ್ವರೂಪರಾಗಿ ಯಾರು ಸದಾ ಒಬ್ಬ ತಂದೆಯ ಸ್ಮೃತಿಯಲ್ಲಿ ಇರುತ್ತಾರೋ, ಯಾರಿಗೆ ಸದಾ ಒಬ್ಬ ತಂದೆಯ ಸ್ಮೃತಿ ಇರುತ್ತದೆಯೋ ಅವರು ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತಾರೆ. ಏಕರಸ ಸ್ಥಿತಿಯ ಅರ್ಥ ಅಂದರೆ ಒಬ್ಬ ತಂದೆಯ ಮೂಲಕ ಸರ್ವ ಸಂಬಂಧದ ರಸದ ಅನುಭವವನ್ನು ಮಾಡುವುದು, ಸರ್ವ ಪ್ರಾಪ್ತಿಯ ರಸದ ಅನುಭವವನ್ನು ಮಾಡುವುದು. ಯಾರು ಸರ್ವ ಸಂಬಂಧದಿಂದ ಪರಮಾತ್ಮ ತಂದೆಯನ್ನು ತಮ್ಮವರನ್ನಾಗಿ ಮಾಡಿಕೊಂಡು ಸ್ಮೃತಿ ಸ್ವರೂಪ ಸ್ಥಿತಿಯಲ್ಲಿ ಇರುತ್ತಾರೋ ಅವರು ಸಹಜವಾಗಿ ನಷ್ಟಮೋಹಿಗಳಾಗುತ್ತಾರೆ. ಯಾರು ನಷ್ಟಮೋಹಿ ಆಗಿದ್ದಾರೋ ಅವರಿಗೆ ಎಂದೂ ಸಂಪಾದನೆಯಲ್ಲಿ ಏರುಪೇರಾದರೂ ಅವರ ಜೀವನದಲ್ಲಿ ದುಃಖದ ಅಲೆ ಬರಲು ಸಾಧ್ಯ ಇಲ್ಲ. ಹಣವನ್ನು ರಕ್ಷಣೆ ಮಾಡುವಾಗ ಅವರ ಜೀವನದಲ್ಲಿ ದುಃಖದ ಅಲೆ ಬರಲು ಸಾಧ್ಯ ಇಲ್ಲ. ಯಾರಿಗಾದರೂ ಕಾಯಿಲೆ ಬಂದರೆ ಅವರ ಜೀವನದಲ್ಲಿ ದುಃಖದ ಅಲೆ ಬರಲು ಸಾಧ್ಯ ಇಲ್ಲ. ನಷ್ಟಮೋಹಿ ಅಂದರೆ ದುಃಖ, ಅಶಾಂತಿಯ ಹೆಸರು, ಚಿಹ್ನೆ ಕೂಡ ಸಮಾಪ್ತಿಯಾಗಿರಬೇಕು ಮತ್ತು ಸದಾ ನಿಶ್ಚಿಂತರಾಗಿ ಇರಬೇಕು. ಇಂದಿನ ಶ್ಲೋಗನ್ ಆಗಿದೆ, ಯಾರು ದಯಾಹೃದಯಗಳಾಗಿ ಸರ್ವರಿಗೂ ಆಶೀರ್ವಾದವನ್ನು ನೀಡುತ್ತಾರೋ ಅವರೇ ಕ್ಷಮೆಯ ಗುಣವುಳ್ಳಂತಹ ಕ್ಷಮಾಶೀಲ ಆತ್ಮರಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ. ಪರಮಾತ್ಮ ತಂದೆ ಪುನರ್ಜನ್ಮ